ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶವಾಣಿಯ ಶ್ರೋತೃ ಸಂಶೋಧನಾ ವಿಭಾಗದ ನಿವೃತ್ತ ಉಪನಿರ್ದೇಶಕರಾಗಿದ್ದ ಎಎಸ್ ಚಂದ್ರಮೌಳಿ ಅವರೊಂದಿಗೆ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶ ಬುಟ್ಟಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಕೇಳುವಾಗ ಈ ಕಾರ್ಯಕ್ರಮವನ್ನು ಎಷ್ಟು ಜನ ಕೇಳಿರಬಹುದು, ಮತ್ತು ಬೇರೆ ಬೇರೆ ಊರುಗಳಲ್ಲಿ ಯಾವ ರೀತಿ ಇದನ್ನು ಕೇಳಿರಬಹುದು ಅಂತಂಥೇಳಿ ಒಂದು ಸಹಜವಾದಂಥ ಪ್ರಶ್ನೆ ಇರುತ್ತೆ. ಆದರೆ ಆ ರೀತಿಯಾದಂತಹ ಎಷ್ಟು ಜನ ಕೇಳಿರಬಹುದು, ಎಷ್ಟು ರೇಡಿಯೋಗಳು ಇರಬಹುದು, ಮೊಬೈಲ್ ಮೂಲಕವಾಗಿ ಈಗೇನು ನಾವು ಸೋಷಿಯಲ್ ಮೀಡಿಯಾ ಮೂಲಕವಾಗಿ ರೇಡಿಯೋವನ್ನು ಕೇಳ್ತಾ ಇದ್ದೀವಿ, ಅದನ್ನು ಎಷ್ಟು ರೀಚ್ ಆಗ್ತಾ ಇರ್ಬೋದು ಅಂತನೋ ಈ ಎಲ್ಲ ಗೊಂದಲಗಳಿಗೆ ನಾವು ಒಂದು ಸ್ಪಷ್ಟೀಕರಣ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗಿದ್ದಾರೆ ಎಎಸ್ ಚಂದ್ರಮೌಳಿ ಅವರು. ಈ ಆಡಿಯನ್ಸ್ ರಿಸರ್ಚ್ ಯೂನಿಟ್ ಅಂತ ಏನು ಮಾತಾಡ್ತೀವಿ ನಾವು, ಅಂದರೆ ಎಷ್ಟು ಜನ ರೇಡಿಯೋ ಕೇಳ್ತಾರೆ, ಎಷ್ಟು ಜನ ನಮ್ಮ ಆಕಾಶವಾಣಿನ ಕೇಳ್ತಾರೆ ಅಂತ ಅನ್ನೋದನ್ನು ಸರ್ವೆ ಮಾಡುವಂತಹ ಒಂದು ಸಪ್ರೇಟ್ ವಿಭಾಗ. ಇದರ ಡೆಪ್ಯೂಟಿ ಡೈರೆಕ್ಟರ್ ಆಗಿ ನಿವೃತ್ತಿ ಆದಂಥವರು ನಮ್ಮ ಎಎಸ್ ಚಂದ್ರಮೌಳಿ ಸರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಈ ಇಂಥದ್ದೊಂದು ಡಿಪಾರ್ಟ್ಮೆಂಟ್ ನಮ್ಮ ಆಕಾಶವಾಣಿಯಲ್ಲಿ, ಅಂದರೆ ಬರೀ ಕಾರ್ಯಕ್ರಮ ಮಾಡೋದಷ್ಟೇ ಅಲ್ಲ, ಪ್ರತಿಯಾಗಿ ನಮ್ಮ ಕಾರ್ಯಕ್ರಮ ಎಷ್ಟು ಜನರಿಗೆ ತಲುಪ್ತಾ ಇದೆ ಅಂತ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಈ ಕಲ್ಪನೆ ಬಗ್ಗೆ ಮಾತಾಡಿ ಸರ್. ಈಗ ಅದರದ ಪ್ರಸ್ತುತತೆ ಹೇಗೆ ಅಂತ. ಯಾವುದೇ ಒಂದು ವಸ್ತು ಆಗಲಿ, ಯಾವುದೇ ಒಂದು ವ್ಯಕ್ತಿ ಆಗಲಿ, ಇಲ್ಲ ಒಂದು ಸಂಸ್ಥೆ ಆಗಲಿ, ಒಂದು ಪ್ರತಿಬಿಂಬ ಅನ್ನೋದು ಒಂದು ಇದ್ದೇ ಇದೆ. ನಾವು ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ಕೋತೀವಿ. ಯಾಕೆ ನೋಡ್ಕೋತೀವಿ? ಸರಿಯಾಗಿದೆಯಾ ಇಲ್ವಾ, ಸರಿಯಾಗಿ ತಲೆ ಬಾಚ್ಕೊಂಡಿದೀನ, ಮುಖ ಸರಿಯಾಗಿದೆಯಾ ಅಂತ. ಹಾಗೇನೆ ಒಂದು ಸಂಸ್ಥೆ ತಾನು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆಯಾ ಇಲ್ವಾ ಅನ್ನೋದು ಅದು ಒಂದು ಮೌಲ್ಯಮಾಪನ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲೂ ಪ್ರಸಾರ ಸಂಸ್ಥೆ ಆದಂಥ ಆಕಾಶವಾಣಿ, ದೂರದರ್ಶನಕ್ಕೆ ಪ್ರತಿಬಿಂಬ ಅವಶ್ಯಕತೆ ಇದ್ದೇ ಇದೆ. ಸಾರ್ವಜನಿಕರಿಗಾಗಿ ನಾವು ಕೆಲಸ ಮಾಡುವಂಥ ಒಂದು ಸಂಸ್ಥೆ ಇದು. ಹಾಗಾಗಿ ಸಾರ್ವಜನಿಕರಿಗೆ ನಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ, ನಾವು ಪ್ರೋಗ್ರಾಮನ್ನು ಯೋಜಿಸ್ತೀವಿ, ನಿರ್ಮಾಣ ಮಾಡ್ತೀವಿ, ಪ್ರಸಾರ ಮಾಡ್ತೀವಿ. ಆದರೆ ನಾವು ಪ್ರಸಾರ ಮಾಡಿದ್ದನ್ನು ಎಷ್ಟು ಜನ ಕೇಳಿದ್ದಾರೆ, ಎಷ್ಟು ಜನಕ್ಕೆ ಇಷ್ಟ ಆಗಿದೆ, ನಾವು ಕೊಡ್ತಾ ಇರೋದಂಥ ಮಾಹಿತಿ ಅವರಿಗೆ ಉಪಯುಕ್ತವಾಗಿದೆಯಾ ಇಲ್ವಾ, ಅವರು ಯಾವ ಥರ ಮಾಹಿತಿನ ಬಯಸ್ತಾರೆ, ಇದೆಲ್ಲ ಬಹಳ ಮುಖ್ಯ ತಿಳ್ಕೊಳ್ಳೋದು. ಹೀಗಾಗಿ ಏನಾಯಿತು ಅಂತಂದರೆ ಆಡಿಯನ್ಸ್ ರಿಸರ್ಚ್ ಕಾನ್ಸೆಪ್ಟ್ ಬೆಳೀತು. ಅಮೆರಿಕಾನಲ್ಲಿ ಬೆಳೀತಿದ್ದು. ಅಮೆರಿಕಾನಲ್ಲಿ ಇದು ಯಾತಕ್ಕೆ ಬೆಳೀತು? ಇದಕ್ಕೆ ಒಂದು ರೆವಿನ್ಯೂ ಆ್ಯಂಗಲ್ ಇದೆ, ಆದಾಯ. ಈಗ ಒಂದು ಕಾರ್ಯಕ್ರಮಕ್ಕೆ ಒಂದು ಜಾಹೀರಾತು ಬರಬೇಕಾದ್ರೆ ಆ ಜಾಹೀರಾತುದಾರನಿಗೆ ಈ ಕಾರ್ಯಕ್ರಮ ಎಷ್ಟು ಜನ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು. TRP ಅಂತ ನಾವು ಟೆಲಿವಿಷನಲ್ಲಿ ಹೇಳ್ತೀವಿ, ಹಾಗೆಯೇ RAP ಅಂತ ರೇಡಿಯೋಗೂ ಇದೆ. ಯಾಕೆ ಬೇಕಿದು? ಯಾಕೆಂದರೆ ಈಗ ಒಬ್ಬ ಜಾಹೀರಾತುದಾರ ಹಣ ಹಾಕಬೇಕಾದ್ರೆ ಒಂದು ಜಾಹೀರಾತಿಗೆ ಕೆಲವು ಸಾರಿ ಸಾವಿರಗಳಲ್ಲಾಗತ್ತೆ, ಕೆಲವು ಸಾರಿ ಲಕ್ಷದಲ್ಲಾಗತ್ತೆ. ಈ ಪ್ರೋಗ್ರಾಮು ಎಷ್ಟು ಜನ ತಲುಪ್ತಾ ಇದೆ, ವಾಟ್ ಈಸ್ ದ ರೀಚ್ ಆಫ್ ದಿಸ್ ಪ್ರೋಗ್ರಾಮ್ ಅನ್ನೋದು ಅವನಿಗೆ ಗೊತ್ತಾಗಬೇಕಾಗತ್ತೆ. ಅದು ಹೇಗೆ ಗೊತ್ತಾಗುತ್ತೆ? ಮೌಲ್ಯಮಾಪನ ಮಾಡಲೇಬೇಕಾಗತ್ತೆ. ಸರ್ವೆ ಮೂಲಕ ಜನಗಳನ್ನೇ ಸಂಪರ್ಕಿಸಿ ನೇರವಾಗಿ ಅವ್ರ ಹತ್ರನೇ ಹೋಗಿ, ನಮ್ಮಲ್ಲಿ ಈ ಥರ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ, ಈ ಕಾರ್ಯಕ್ರಮಗಳನ್ನ ಕೇಳ್ತೀರಾ, ಯಾವ್ಯಾವ ಕಾರ್ಯಕ್ರಮ ಕೇಳ್ತೀರಾ, ಯಾವ್ಯಾವ ಕಾರ್ಯಕ್ರಮ ಕೇಳಲ್ಲ. ಹೀಗಾಗಿ ನಾವೇನು ಮಾಡ್ತೀವಿ, ಜನಪ್ರಿಯವಾದಂಥ ಕಾರ್ಯಕ್ರಮಗಳು ಯಾವುದು ಅನ್ನೋದನ್ನು ಒಂದು ಪಟ್ಟಿ ಮಾಡ್ತೀವಿ. ಆಮೇಲೆ ಯಾವ್ಯಾವ ಕಾರ್ಯಕ್ರಮಕ್ಕೆ ಕೇಳುಗರಿಲ್ಲ ಅದನ್ನು ಕೂಡ ಒಂದು ಪಟ್ಟಿ ಮಾಡ್ತೀವಿ. ಯಾಕೆಂದರೆ ಕೇಳುಗರಿಲ್ಲದೆ ಇರೋಂಥ ಕಾರ್ಯಕ್ರಮನ ಯಾಕೆ ಪ್ರಸಾರ ಮಾಡಬೇಕು ಅಲ್ವಾ? ಅರಣ್ಯ ರೋಧನ ಆಗ್ಬಿಡುತ್ತೆ. ಹಾಗಾಗಿ ಒಂದು ಸಂಸ್ಥೆಗೆ, ಈ ಕಾರ್ಯಕ್ರಮಗಳನ್ನ ನಡೆಸುವಂಥ ಮುಖ್ಯಸ್ಥರಿಗೆ ಈ ಥರದ ಒಂದು ಫೀಡ್ಬ್ಯಾಕ್ ಅವಶ್ಯಕತೆ ಇದೆ. ನಾವು ಅವ್ರಿಗೆ ನೋಡಿ ಈ ಥರ ಕಾರ್ಯಕ್ರಮಗಳು ಚೆನ್ನಾಗೇ ಜನಪ್ರಿಯ ಆಗುತ್ತೆ, ಸೊ ಈ ಥರ ಕಾರ್ಯಕ್ರಮ ನಾನು ಉಳಿಸ್ಕೊಳ್ಳೋಣ, ಈ ಕಾರ್ಯಕ್ರಮಗಳು ಯಾಕೋ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಯಾಕೋ ಯಾರು ಜನ ಇಷ್ಟಪಡ್ತಾ ಇಲ್ಲ, ಇದ್ರ ಬದಲು ಸ್ವಲ್ಪ ಜನಪ್ರಿಯವಾಗುವಂಥ ಕಾರ್ಯಕ್ರಮನ ನಾವು ಮಾಡೋಣ ಅಂತ ಒಂದು ಮಾಡ್ತೀವಿ. ಇದು ಒಂದು ಶುರುವಾದಾಗಿದ್ದಂಥ ಒಂದು ಕಲ್ಪನೆ ಇದು. ಇನ್ನು ಮುಂದಕ್ಕೆ ಏನಾಯಿತು, ಹೊಸ ಹೊಸ ಸ್ಟೇಷನ್ಗಳ ಆವಿಷ್ಕಾರಗಳಾಯಿತು. ಫಾರ್ ಎಕ್ಸಾಂಪಲ್ಗೆ 2 ಟೈರ್ ಇದ್ದಿದ್ದು 3 ಟೈರ್ ಆಯಿತು. 3 ಟೈರ್ ಅಂದರೆ ಲೋಕಲ್ ರೇಡಿಯೋ ಸ್ಟೇಷನ್ಸ್ ಬಂತು. ಆ ಲೋಕಲ್ ರೇಡಿಯೋ ಸ್ಟೇಷನ್ಸ್ ಬಂದಾಗ ಪ್ರಾಂತ್ಯ ಯಾವ ಒಂದು ಇದೆಯಲ್ಲ, ಬ್ರಾಡ್ಕಾಸ್ಟಿಂಗ್ ಏರಿಯಾ ಏನಿದೆ, ಅಲ್ಲಿ ಕೇಳುಗರ ಒಂದು ಮಿಡಿತ ಹೇಗಿದೆ ಅದನ್ನು ತಿಳ್ಕೊಳ್ಳೋಂಥ ಒಂದು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ವಿ. ಫೀಡ್ ಫಾರ್ವರ್ಡ್ ಸ್ಟಡಿ ಅಂತ. ಇಷ್ಟು ದಿವಸ ಫೀಡ್ಬ್ಯಾಕ್ ಇತ್ತು. ನೀವು ಕಾರ್ಯಕ್ರಮನ ಮಾಡಿ ಪ್ರಸಾರ ಮಾಡಿ, ಅದು ಪ್ರಸಾರನ ಜನ ಇಷ್ಟಪಟ್ರ, ಆ ಕಾರ್ಯಕ್ರಮ ಇಷ್ಟ ಆಯ್ತಾ ಇಲ್ವಾ, ಎಷ್ಟು ಜನ ಕೇಳಿದ್ರು, ಅವ್ರ ಅಭಿಪ್ರಾಯ ಏನು ಕೊಡ್ತಾ ಇದ್ವಿ. ಆದರೆ ಇದು ಹೊಸ ರೇಡಿಯೋ
ನಿಲಯ ಪ್ರಾರಂಭ ಆಗಕ್ಕೆ ಮುಂಚೆ ಫೀಡ್ ಫಾರ್ವರ್ಡ್ ಸ್ಟಡಿ ಅಂತ ಮಾಡೋಕ್ಕೆ ಶುರು ಮಾಡಿದ್ವಿ. ಇದರಲ್ಲಿ ಏನು ಮಾಡ್ತಾಯಿದ್ವಿ, ಆ ಏರಿಯಾನಲ್ಲಿ ಇರೋವಂಥ ಅದರ ಚರಿತ್ರೆ ಏನು, ಅಲ್ಲಿಯ ಜನಜೀವನ ಹೇಗೆ, ಅಲ್ಲಿಯ ರೇಡಿಯೋ ಸಂಖ್ಯೆ ಎಷ್ಟಿದೆ, ಅಲ್ಲಿ ಕೇಳುಗರ ಸಂಖ್ಯೆ ಎಷ್ಟಿದೆ, ನಾವು ಏನೇನು ಕೊಡಬೇಕಾಗತ್ತೆ, ಈಗಾಗಲೇ ಅವ್ರಿಗೆ ಏನು ಸಿಗ್ತಾ ಇದೆ, ಈಗೇನು ಸಿಕ್ಕಿಲ್ಲ, ಏನು ಸಿಗಬೇಕು, ಇದನ್ನೆಲ್ಲ ಅಧ್ಯಯನ ಮಾಡಿ ಫೀಡ್ ಫಾರ್ವರ್ಡ್ ಸ್ಟಡಿ ಅಂತ ಮಾಡೋಕ್ಕೆ ಶುರು ಮಾಡಿದ್ವಿ. ಮೂರನೇ ಹಂತ ಏನು ಅಂತಂದರೆ ಇನ್ನೂ ಚಿಕ್ಕದು. ಇದು ರೀಜನಲ್ ಸ್ಟೇಷನ್, ನ್ಯಾಷನಲ್ ಸ್ಟೇಷನ್ ಆಯಿತು, ರೀಜನಲ್ ಆಯಿತು, ಲೋಕಲ್ ಆಯಿತು. ನೆಕ್ಸ್ಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಗೂ ಬಂತು. ಇನ್ನೂ ಚಿಕ್ಕದು, 4 ಹಳ್ಳಿ ಇಲ್ಲ 5 ಹಳ್ಳಿ ಇಲ್ಲ ಕ್ಲಸ್ಟರ್ ಆಫ್ ವಿಲೇಜಸ್, ಗ್ರಾಮಗಳ ಒಂದು ಸಮೂಹ, ಅಲ್ಲಿಗೆ ಒಂದು ರೇಡಿಯೋ ಸ್ಟೇಷನ್ ಬಂದರೆ ಹೇಗೆ, ಇದ್ರದ್ದು ಅಧ್ಯಯನ ಕೂಡ ಮಾಡಿದ್ವಿ ನಾವು. ನ್ಯಾರೋ ಕ್ಯಾಸ್ಟಿಂಗ್ ಅಂತ ದೂರದರ್ಶನದಲ್ಲಿ ಮಾಡಿದ್ವಿ ನಾವು. ಹಾಗೆ ಆಕಾಶವಾಣಿಯಲ್ಲಿ ನ್ಯಾರೋ ಕ್ಯಾಸ್ಟಿಂಗ್ ಆಗ್ತಾನೆ ಇತ್ತು. ಒಂದು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಹಾಕಿದ್ರೆ ಇನ್ನು ಜನಕ್ಕೆ ರೇಡಿಯೋ ಎಷ್ಟು ಸಮೀಪ ಆಗಬಹುದು ಅದ್ರ ಬಗ್ಗೆನೂ ಅಧ್ಯಯನ ಮಾಡಕ್ಕೆ ಶುರು ಮಾಡಿದ್ವಿ. ಹೀಗಾಗಿ ಆಡಿಯನ್ಸ್ ರಿಸರ್ಚು, ಶ್ರೋತೃ ಸಂಶೋಧನೆಯ ವ್ಯಾಪ್ತಿ ಬೆಳೀತಾ ಹೋಯಿತು. ಅದರ ಕಾರ್ಯ ಜಾಸ್ತಿ ಆಯಿತು. ಆಮೇಲೆ ಯಾವಾಗ ರೇಡಿಯೋನಲ್ಲೂ ಸ್ಟೇಷನ್ಗಳು ಜಾಸ್ತಿ ಆಗ್ತಾ ಹೋಯಿತು, ಜಾಹೀರಾತುದಾರರಿಗೆ ರೇಡಿಯೋ ಬಗ್ಗೆ ಸ್ವಲ್ಪ ನಂಬಿಕೆ ಬಂತು. ಅಲ್ಲಿವರೆಗೂ ಯಾಕಂದರೆ ಶುರುವಿನಲ್ಲಿ ಆಲ್ ಇಂಡಿಯಾ ರೇಡಿಯೋ ಜಾಹೀರಾತಿಗೆ ಅವಕಾಶ ಕೊಟ್ಟೇ ಇರಲಿಲ್ಲ. ಸಾರ್ವಜನಿಕ ಪ್ರಸಾರ ಸೇವೆ ತನ್ನ ಒಂದು ಉದ್ದೇಶವನ್ನು ಹಾಗೆ ಇಟ್ಕೊಂಡಿದೆ. ಅದ್ರ ಜೊತೆಗೆ ಆದಾಯ ಗಳಿಸುವಲ್ಲಿ ಕೂಡ ಪ್ರಯತ್ನ ಮಾಡಲಿ ಅಂತ ಉದ್ದೇಶ ಇದೆ. ಆವಾಗ ಈಗ ಯಾವಾಗ ಲೋಕಲ್ ರೇಡಿಯೋ ಸ್ಟೇಷನ್ಸು ಜಾಸ್ತಿ, FM ಸ್ಟೇಷನ್ಗಳು, ಸಿಟಿ ಬೇಸ್ಡ್ ಸ್ಟೇಷನ್ಸ್ ಜಾಸ್ತಿ ಆಯಿತು, ಅಲ್ಲಿ ಕೂಡ ಮೌಲ್ಯಮಾಪನದ ಅಗತ್ಯ ಭಾಳ ಬಂತು. ಆವಾಗ ಈ ಟ್ಯಾಮ್ ಅಂತ ಏನು ಟೆಲಿವಿಷನ್ಗಿತ್ತು, ಟೆಲಿವಿಷನ್ ಆಡಿಯನ್ಸ್ ಮೆಜರ್ಮೆಂಟ್, ಹಾಗೆ ರ್ಯಾಮ್ ಅಂತ ಶುರು ಮಾಡಿದ್ರು ಅವರು, ರೇಡಿಯೋ ಆಡಿಯನ್ಸ್ ಮೆಜರ್ಮೆಂಟ್ ಅಂತ ಹೇಳಿ. ಅಲ್ಲಿ TRP ತರ ಇಲ್ಲಿ RAP ಅಂತ ಶುರು ಮಾಡಿದ್ರು. ಸೊ ಹೀಗೆ ಆ ಶ್ರೋತೃ ಸಂಶೋಧನೆಯ ಒಂದು ಮಹತ್ವ ಬಹಳದ್ದು. ತಾವು ಹೇಳ್ತಾ ಇದ್ರಿ ಅಮೆರಿಕದಿಂದ ಶುರುವಾದಂತಹ ಈ ಕಲ್ಪನೆ ನಮ್ಮ ದೇಶದಲ್ಲಿ ಕೂಡ ತುಂಬಾ ವಿಸ್ತಾರವಾಗಿ ವಿಸ್ತೃತವಾಗಿ ಅಳವಡಿಸಿಕೊಂಡಿದೆ. ಇಂಡಿಯಾನಲ್ಲಿ ಇರುವಂತಹ ನೆಟ್ವರ್ಕ್ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇಲ್ಲ. ದಿಸ್ ಇಸ್ ದಿ ಲಾರ್ಜೆಸ್ಟ್ ನೆಟ್ವರ್ಕ್. ರೇಡಿಯೋವನ್ನು ಇವತ್ತು ಕೂಡ ಲಾರ್ಜೆಸ್ಟ್ ನೆಟ್ವರ್ಕ್. 100% ಪ್ರದೇಶದಲ್ಲಿ ರೇಡಿಯೋ ವೇವ್ಸ್ಗಳು ಇವತ್ತು ತಲುಪ್ತಾ ಇದ್ದಾವೆ. ಹಾಗಾಗಿ ರೇಡಿಯೋ ಇರ್ಲಾರ್ದ ಜಾಗನೇ ಇಲ್ಲ, ಇಲ್ದಿರೋ ಜಾಗನೇ ಇಲ್ಲ. ಅಂಡ್ ಇಷ್ಟು ಡಿಸೆಂಟ್ರಲೈಸ್ಡ್ ಮೀಡಿಯಂ ಯಾವುದು ಇಲ್ಲ. ಹೌದು ಸರ್, ತಾವು ಒಳ್ಳೆಯ ಒಂದು ವಿಚಾರವನ್ನು ಹೇಳ್ತಾ ಇದ್ರಿ. ನಮ್ಮ ಆಕಾಶವಾಣಿಯಿಂದ ಈಗ ಸಮುದಾಯ ಬಾನುಲಿ ಕೇಂದ್ರ ತನಕ ಬಂದಿದ್ದಿರ್ತಾವೆ. ಇವತ್ತು ಒಂದು ಕಾಲೇಜ್ ಇತ್ತು, ದೊಡ್ಡ ಯೂನಿವರ್ಸಿಟಿ ಇತ್ತು ಅಂದ್ರೆ ಅಲ್ಲಿ ಕೂಡ ಕಮ್ಯುನಿಟಿ ರೇಡಿಯೋ ಸೆಂಟರ್ಗಳು ವರ್ಕ್ ಮಾಡ್ತಾ ಇದ್ದಾವೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿದ್ವಲ್ಲ, ಪಾಡ್ಕಾಸ್ಟ್ ಇದೆ, ಯೂಟ್ಯೂಬ್ ಅಲ್ಲಿ ಹಾಕೋಬಹುದು ನಾವು. ಈಗ ಸೋಷಿಯಲ್ ಮೀಡಿಯಾನಲ್ಲಿ ಬಹಳ ಅವಕಾಶಗಳು ಬಂದಿದೆ ಸರ್. ಈಗ ಸೋಷಿಯಲ್ ಮೀಡಿಯಾದ ವಿಷಯಕ್ಕೆ ಆಮೇಲೆ ಬರೋಣ ಸರ್. ಈಗ ತಮ್ಮ ಪ್ರಕಾರ ರೇಡಿಯೋ ಕೇಳುಗರಂದ್ರೆ ಯಾರು? ಈಗ ಅವರು ಏನೋ ದಿನಾಲು ರೇಡಿಯೋ ಕೇಳೋನಿರ್ತಾನೋ ಅವನಿಗೆ ಕೇಳುಗನು ಅನ್ಬೇಕು, ಯಾವಾಗೋ ಒಮ್ಮೆ ತಿಂಗಳಿಗೆ ಒಂದ್ಸಲ ರೇಡಿಯೋ ಕೇಳ್ತಾನೆ, ಅಥವಾ ರೇಡಿಯೋ ಬಗ್ಗೆ ಅವನಿಗೆ ಒಂದು ಒಲವು ಇರುತ್ತದೆ, ಪ್ರೀತಿ ಇರುತ್ತದೆ, ಈ ರೇಡಿಯೋ ಅಂದರೆ ನನಗೆ ಭಾಳ ಇಷ್ಟ ಸರ್, ಆದ್ರೆ ಕೇಳ್ತಿರಂಗಿಲ್ಲ. ಯಾರು ರೇಡಿಯೋ ಕೇಳೋರು? ನಾವು ಯಾವಾಗಲೂ ಶ್ರೋತೃಗಳನ್ನ 3 ಕ್ಯಾಟಗರಿ ಮಾಡ್ತೀವಿ. ರೆಗ್ಯುಲರ್ ಲಿಸ್ನರ್ಸು ಅಂದರೆ ಪ್ರತಿದಿನ ಕೇಳ್ತಾರೆ. ಪ್ರತಿದಿನ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 6 ದಿವಸ ಕೇಳ್ತಾರೆ, 7 ದಿವಸ ಇಲ್ಲವರು 5ರಿಂದ 7 ದಿವಸ ಕೇಳ್ತಾರೆ. ಕೆಲವರು ವಾರದಲ್ಲಿ 3 ಅಥವಾ 4 ದಿವಸ ಕೇಳ್ತಾರೆ, ಅವ್ರನ್ನ ಫ್ರೀಕ್ವೆಂಟ್ ಲಿಸ್ನರ್ಸ್ ಅಂತ ಹೇಳ್ತೀವಿ. ಕೆಲವರು ರೇರ್ ಲಿಸ್ನರ್ಸು, ವಾರಕ್ಕೆ 1 ದಿವಸನೋ 15 ದಿವಸಕ್ಕೆ 1 ದಿವಸನೋ ಕೇಳ್ತಾರೆ. ನಾನು ಆಕಾಶವಾಣಿಗೆ ಸೇರಿದ್ದು 1985ನೇ ಇಸ್ವಿನಲ್ಲಿ. ಆವಾಗ ತುಂಬ ಕಡಿಮೆ ಆಗೋಗಿತ್ತು, ಲಿಸ್ನಿಂಗು ಭಾಳ ಕಡಿಮೆ ಆಗಿತ್ತು. ಸಹೋದ್ಯೋಗಿಗಳಿಗೆ ಸ್ವಲ್ಪ ಮೊರಲ್ ಕಡಿಮೆ ಆಗೋಗಿತ್ತು. ಇವು ಯಾರು ಕೇಳ್ತಾರೆ? ಈಗ ಟೆಲಿವಿಷನ್ ಪೀಕಲ್ಲಿತ್ತು ಅವಾಗ, ಹೊಸ ಮಾಧ್ಯಮ ಅದು, ಚಿತ್ರಗಳು ನೋಡಬೇಕು, ಗ್ಲಾಮರಸ್, ಅದರಲ್ಲಿ ಒಂಥರ ಗ್ರಾಮರ್ ಇತ್ತು. ಗ್ಲಾಮರಸ್ ಬಿಡಿ, ಇದು ಇದೆಯಲ್ಲ, ಪಿಕ್ಚರು ಇದೆಯಲ್ಲ, ಚಿತ್ರನೂ ಇದೆ ಮತ್ತೆ ಶಬ್ದನೂ ಇದೆ. ಸೊ ಹಾಗಾಗಿ ಫಸ್ಟ್ ನಾ ಮಾಡಿದ್ದೆ ಅದು. ಈಗ ನಾನು ನೋಡಿದೆ, ನಾನು ಅಮೇರಿಕಾಯಿಂದ ಆಗ್ತಾನೆ ಬಂದಿದ್ದೆ, ಅಧ್ಯಯನ ಮುಗಿಸಿ ಅಮೇರಿಕಾಯಿಂದ ಬಂದಿದ್ದೆ. ನಾನು ಅಮೇರಿಕಾನಲ್ಲಿ ಯಾವತ್ತೂ ನಾನು ಈ ಥರ ಮಾತು ಕೇಳಿರಲಿಲ್ಲ. ಬಟ್ ಇಲ್ಲಿ ಬಂದಾಗ ನನ್ನ ಸಹೋದ್ಯೋಗಿಗಳೆಲ್ಲ ಇದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ರು. ಆವಾಗ ಫಸ್ಟ್ ಇದೇ ಮಾಡಿದೆ ನಾನು. ನನ್ನ ಫಸ್ಟ್ ಸ್ಟಡಿನೇ ರೇಡಿಯೋ ಲಿಸ್ನಿಂಗು ಎಷ್ಟು ಕಡಿಮೆ ಆಗಿದೆ. ಪ್ರತಿಯೊಬ್ಬನಿಗೆ ಒಂದು ದಿನಕ್ಕೆ 3 ಗಂಟೆ ಕಾಲ 4 ಗಂಟೆ ಕಾಲ ಫ್ರೀ ಟೈಮ್ ಇದ್ರೆ ಆ ಫ್ರೀ ಟೈಮನ್ನು ಅವನು ಹೇಗೆ ಕಾಲ ಕಳೀತಾನೆ, ನ್ಯೂಸ್ ಪೇಪರ್ಗೆ ಎಷ್ಟು, ರೇಡಿಯೋಗೆ ಎಷ್ಟು, ಟೆಲಿವಿಷನ್ಗೆ ಎಷ್ಟು. ಬಹಳ ಇಂಟ್ರೆಸ್ಟಿಂಗ್ ಇದು. ಅದರಲ್ಲಿ ರೇಡಿಯೋನ ಕಂಪ್ಲೀಟ್ ಆಗಿ ಯಾರು ಬಿಟ್ಟು ಹೋಗಿರ್ಲಿಲ್ಲ. ಅದು ರೇಡಿಯೋಗೆ ಯಾಕೆ ಕಡಿಮೆ ಆಯಿತು? ಕಳಪೆ ಕಾರ್ಯಕ್ರಮ. ಅದು ಒಳಗಡೆ ಕಂಟೆಂಟು ಕಾಲ ಬದಲಾಗ್ತಾ ಇರೋ ಹಂಗೆ ನಮ್ಮ ಕಾರ್ಯಕ್ರಮದ ಸ್ವರೂಪನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ನಾವು ಮಾಹಿತಿ ಕೊಡೋ ರೀತಿ ವಿ ಹ್ಯಾವ್ ಟು ಚೇಂಜ್ ಅಕಾರ್ಡಿಂಗ್ ಟು ದ ಟೈಮ್ಸ್. ಹಳೇ ಜಾಡಲ್ಲೇ ಇದ್ದಾರವರು, ಹೊಸ ಜಾಡಿಗೆ ಬಂದಿಲ್ಲ ಅಂತ. ದಿಸ್ ವಾಸ್ ಮೈ ಫಸ್ಟ್ ಸ್ಟಡಿ. ಒಂದು ನಿಸರ್ಗ ಸಂಪದ ಬಂತು. ನಿಸರ್ಗ ಸಂಪದ ಬಂದಾಗ ರಾಮಚಂದ್ರ ರಾಯರು ನಿಲಯ ನಿರ್ದೇಶಕರಾಗಿದ್ದರು. ನಾನು ಕರೆದು
ನೋಡಪ್ಪ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಇದು, ಇದಕ್ಕೇನಾದರೂ ಒಂದು ಮಾಡಲೇಬೇಕು ಅಂತ ಹೇಳಿದ್ರು. ಆವಾಗ ನಾನು ಒಂದು ಸ್ಟಡಿ ಡಿಸೈನ್ ಮಾಡಿದೆ. ಆಮೇಲೆ ಶ್ರೋತೃಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳೋಂಥ ಒಂದು ಪದ್ಧತಿನ ಶುರು ಮಾಡಿ 2-ವೇ ಸಿಸ್ಟಮ್ ಆಫ್ ಕಮ್ಯುನಿಕೇಷನ್ ಶುರು ಮಾಡಿದೆ. ಪ್ರತಿಯೊಂದು ಕಾರ್ಯಕ್ರಮ ಆದಮೇಲೆ ಆ ಕಾರ್ಯಕ್ರಮದ ಬಗ್ಗೆ ಪ್ರತಿಕ್ರಿಯೆ ಒಂದು ಪ್ರಶ್ನಾವಳಿ ಕಳಿಸಿ ಅದರಲ್ಲಿ ಅದನ್ನು ಅವ್ರು ಭರ್ತಿ ಮಾಡಿ ಇಟ್ಕೊಂಡು 13 ಕಾರ್ಯಕ್ರಮದ ಅದು ಸರಣಿ ಮುಗಿದ ಮೇಲೆ ಅದು ಬಂದಿದ್ದನ್ನು ಮೌಲ್ಯಮಾಪನ ಮಾಡಿ ಮೊದಲನೇ ರಿಪೋರ್ಟ್ ನಾನು ತಂದೆ 1987ನೇ ಇಸ್ವಿನಲ್ಲಿ. ಅದು ಎಷ್ಟು ಜನಪ್ರಿಯ ಆಗೋಯ್ತು ಅಂದರೆ ಇಡೀ ಸ್ಟೇಟ್ ನೇಷನ್ನಲ್ಲೇ ಇಟ್ ಕ್ರಿಯೇಟೆಡ್ ಎ ಸೆನ್ಸೇಷನ್. BBC-ಯಿಂದ ಹುಡ್ಕೊಂಡ್ಬಂದರು, ಹೇಗೆ ಮಾಡಿದ್ರಿ ಈ ಕಾರ್ಯಕ್ರಮನ, ನನ್ನ ರಿಪೋರ್ಟ್ ನೋಡಿ. ಅಂದರೆ ಒಂದು ಬೆಂಗಳೂರು ಸ್ಟೇಷನ್ನು ಒಂದು ಹೊಸ ಟ್ರೆಂಡನ್ನು ಶುರು ಮಾಡಿಕೊಡ್ತು. ಈ ಥರ ಒಂದು ಪ್ರಯೋಗ ಅವಶ್ಯಕತೆ ಇತ್ತು. ಕಾರ್ಯಕ್ರಮಕ್ಕೆ ಒಂದು ರಿಸರ್ಚ್ ಸಪೋರ್ಟೆಡ್ ಪ್ರೋಗ್ರಾಮ್ ಹೇಗಾಗ್ಬೋದು ಅನ್ನೋದು ನಿಸರ್ಗ ಸಂಬಂಧ. ಆಮೇಲೆ ಇಲ್ಲೊಂದು 30-40 ಮಾಡಿದೆ ನಾನು ಆ ಥರ. ಬೇಕಾದಷ್ಟು ಬೆಂಗಳೂರು ಇನ್ಫ್ಯಾಕ್ಟ್ ಇದನ್ನ ಲ್ಯಾಬೊರೇಟರಿ ಅಂತ ಕರೆದ್ರು. ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿದ್ರೆ ಹೇಗೆ ರೀಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡಿ, ಮಹಿಳಾ ಕಾರ್ಯಕ್ರಮಗಳು ಮಾಡಿದ್ರು. ಎಲ್ಲ ಬೇರೆ ಬೇರೆ ಇದು ವಿಭಾಗದವರು ಮಾಡಿದ ಎಲ್ಲಾನು ಮೌಲ್ಯಮಾಪನ ಮಾಡಿಕೊಡ್ತಾ ಇದ್ದೆ ನಾನು. ವಿವಿಧ ಭಾರತಿದು ಎಲ್ಲ ಫಾರ್ ದ ಫಸ್ಟ್ ಟೈಮ್ ರಾಜ್ಯದಲ್ಲಿ ಆಯಿತು. ಮತ್ತು ತಾವು ವಿನೂತನವಾದಂಥ ಅನೇಕ ಪ್ರಯೋಗಗಳನ್ನು ಮಾಡಿದ್ದೀರಿ ಮತ್ತು ಅದರಲ್ಲಿ ಯಶಸ್ಸನ್ನು ಕಂಡಿದ್ದೀರಿ ಅಂತ ಬಗ್ಗೆನೂ ಪ್ರಸ್ತಾಪ ಆಗ್ತಿರ್ತದೆ. ನಮ್ಮ ಮಧ್ಯೆ ಚಂದ್ರಮೌಳಿ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅಂತೇಳಿ. ಅಂದರೆ ತಮಗೆ ಗೊತ್ತಿತ್ತು ಕೇಳುಗರನ್ನ ನಾವು ಇನ್ವಾಲ್ವ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ಅವರಿಗೆ ಮತ್ತೆ ಪುರಸ್ಕಾರ ಕೊಡಬೇಕು, ಒನ್ ವೇ ಆಗಬಾರ್ದು, ಅವ್ರನ್ನ ಒಳಗೊಳ್ಳುವಿಕೆ ಅಂತ ಅನ್ನೋದನ್ನು ಮಾಡಿದಾಗ ಮಾತ್ರ ಅವರು ಪ್ರತಿಸ್ಪಂದನೆ ಮಾಡ್ತಾರೆ. ರೇಡಿಯೋ ಅನ್ನೋ ಒಂದು ಕಾನ್ಸೆಪ್ಟ್ ವಿ ಟ್ರೈ ಟು ಬ್ರಿಂಗ್ ಅಬೌಟ್. ಈಗ ಆಗಿದೆ. ಹೌದೌದು. FM is only interactive. ಸರ್, ಈಗ ಕಾರ್ಯಕ್ರಮಗಳನ್ನು ನಾವು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅನ್ನೋದು ಒಂದು ಒಳ್ಳೆ ವಿಷಯವನ್ನು ತಾವು ಹೇಳಿದಿರಿ. ಅವ್ರನ್ನ ನಾವು ಇನ್ವಾಲ್ವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಫೋನಿನ ಕಾರ್ಯಕ್ರಮಗಳು, ಮೆಸೇಜ್ ಆಧಾರಿತ ಕಾರ್ಯಕ್ರಮಗಳು ಇತ್ಯಾದಿಗಳೆಲ್ಲ ಮಾಡಿ ಅವ್ರ ಜೊತೆಗೆ ನೇರವಾಗಿ ಸಂವಾದ ಎಲ್ಲ ಮಾಡ್ತಾ ಇದ್ದೀವಿ. ಸ್ವಲ್ಪ ಭಾಳ ಇಂಪ್ರೂವ್ಮೆಂಟ್ ಇದೆ ಅಂತ. ಈಗ ಈ ಉದಾಹರಣೆ ಇತ್ತೀಚೆಗೆ FM ರೇನ್ಬೋ, ನಮ್ಮ ಕನ್ನಡ ಕಾಮನಬಿಲ್ಲು, ಇದರ ಈ ಕಾರ್ಯಕ್ರಮ ಎಷ್ಟು ಜನರು ಕೇಳ್ತಾ ಇದ್ದಾರೆ ಅಂತ ಸರ್ವೆ ಆಯಿತು. ಆ ಸಂದರ್ಭದಲ್ಲಿ ತುಂಬ ಜನ FM ರೇನ್ಬೋ ಕಾರ್ಯಕ್ರಮಗಳನ್ನು ಕೇಳ್ತಾರೆ ಅಂತ ಹೇಳಿ ಅದು ಗೊತ್ತಾಯ್ತು. ಈಗ ಬೇರೆ ಖಾಸಗಿ ಚಾನೆಲ್ಗಳು ಸ್ವಲ್ಪ ಮುಂದೆ ಇದ್ರೂ ಆ ವ್ಯತ್ಯಾಸ ಭಾಳ ಇಲ್ಲ. ಈಗ ಒಂದು 21% ಅವರಿದ್ರೆ ನಾವು 20% ಇದೀವಿ ಅಷ್ಟೇ. ಅದು ಬಹುಶಃ ಅಳತೆ ಮಾಡುವಾಗೂ ಕೂಡ ಹೆಚ್ಚು ಕಡಿಮೆ ಆಗಿರ್ಲಿಕ್ಕೂ ಸಾಧ್ಯ ಆಗುತ್ತೆ. ಇದು ಮಾನದಂಡ ಬೇಕು. ತಾವು ಹೇಳದಂಗೆ ಸಂಶೋಧನೆಯ ಮೂಲಕವಾಗಿ ಎಷ್ಟು ಜನ ರೇಡಿಯೋ ಕೇಳ್ತಾರೆ, ಎಷ್ಟು ಜನರಿಗೆ ಯಾವ ಕಾರ್ಯಕ್ರಮ ತಲುಪ್ತಾ ಇದೆ ಅಂತ ಅಂಶಗಳು ಬೇಕಾಗತ್ತೆ ಸರ್. ತಾವು ಆಕಾಶವಾಣಿಯ ಕಾರ್ಯಕ್ರಮಗಳ ಜೊತೆಗೆ ತಾವು ಸಂಶೋಧನೆ ಕ್ಷೇತ್ರದಲ್ಲಿ ಇದ್ರೂ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿ ಮತ್ತು ಅದಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತಿದ್ರಲ್ಲ, ಈ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಭಾಗಿಯಾಗ್ತಿದ್ರಿ? ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸಂದರ್ಶನ ಮಾಡಿಕೊಟ್ಟಿದ್ದೀನಿ, ಡಿಸ್ಕಷನ್ಸ್ ಕಂಡಕ್ಟ್ ಮಾಡಿಕೊಟ್ಟಿದ್ದೀನಿ, ನಾಟಕ ಬರೆದಿದ್ದೀನಿ. ಒಂದು 6 ನಾಟಕನೇ ಬರೆದೆ ನಾನು. ಅದರಲ್ಲಿ 2 ನಂದೇ ಒರಿಜಿನಲ್ಲು, ಕರ್ಮಣ್ಯ ವಾದಿಕಾರಸ್ತೆ ಅಂತ ಒಂದು, ಗುಂಡ್ಪಿನ್ ಅಂತ ಒಂದು, ಇನ್ನು 3 ಇದು ಕಳ್ಳಗಿರಿಯಣ್ಣ ಅಂತ ಚಿತ್ತಾಲರದೊಂದು, ಆಮೇಲೆ ಕ್ಯಾಪ್ಟನ್ ಹ್ಯಾರಿ ಅನ್ನೋದನ್ನ ಮಾಸಿಯವ್ರ ಕತೆ, ಅದು ಹೀಗೆ ಒಂದು 6 ನಾಟಕ ನಾನು ಅದನ್ನು ಅಡ್ಯಾಪ್ಟ್ ಮಾಡಿ ಅದನ್ನು ಬೇರೆ ಬೇರೆಯವರು, ವಿದ್ಯಾರ್ಥಿ ಒಂದು ಪ್ರೊಡ್ಯೂಸ್ ಮಾಡಿದ್ರು, ಸ್ವಾಮಿ ಒಂದು ಮಾಡಿದ್ರು. ಎಲ್ಲ ಕಾರ್ಯಕ್ರಮದಲ್ಲಿ ಒಂಥರ ಹೌದೌದು ಬೇರೆ ಸೆಪರೇಟ್ ಅನಿಸ್ತಾನೆ ಇರಲಿಲ್ಲ ನನಗೆ. ಆಕಾಶವಾಣಿ ಕಾರ್ಯಕ್ರಮಗಳ ಜೊತೆಗೆ ತಾವು ದೂರದರ್ಶನ ಕಾರ್ಯಕ್ರಮಗಳ ಸಂಶೋಧನೆ ಅಲ್ಲಿ ಕೂಡ ಮಾಡಿದಿರಿ. ಅಲ್ಲಿ ಕೂಡ ಸುಮಾರು ವರ್ಷಗಳ ಕಾಲ ಅಧಿಕಾರಿಯಾಗಿ ಕೆಲಸ ಮಾಡಿದಿರಿ. ಹೇಗೆ ಸರ್ ಇದು ಆಕಾಶವಾಣಿ ದೂರದರ್ಶನ? ಈಗ ಹೆಂಗೆ ರೇಡಿಯೋಗಳು ಮೊದಲು ಕಡಿಮೆ ಕೇಳ್ತಿದ್ರು, TV ಬಂದಾಗ ಆ ಕಡೆ ವಾಲ್ಬಿಟ್ರು ಅಂತಂದಾಗ ನಿಮ್ಮ ಒಲವು ಯಾವ ಕಡೆ ಹೋಯ್ತು? ದೂರದರ್ಶನಕ್ಕೂ ಏಟ್ ಬಿತ್ತು. 1994ರಲ್ಲಿ ಸ್ಯಾಟಲೈಟ್ ಚಾನೆಲ್ ಬರಕ್ಕೆ ಶುರು ಆದ್ಮೇಲೆ ಸ್ವಲ್ಪ ದೂರದರ್ಶನಕ್ಕೆ ಏಟ್ ಬಿತ್ತು. ಅಂದ್ರೆ ಪ್ರಾರಂಭದಲ್ಲಿ ಏನು ತೊಂದರೆ ಆಗಲಿಲ್ಲ. ಈ LRS ಬಹಳ ಲೇಟಾಗಿ ಅವರು ಆಲೋಚನೆ ಮಾಡಿದ್ರು. ಈ ಆಲೋಚನೆ ಸ್ವಲ್ಪ ಬೇಗನೆ ಆಗಿದ್ರೆ ನಮ್ಮ ಶ್ರೋತೃಗಳನ್ನ ನಾವು ಹಿಡಿದಿಟ್ಕೋಬಹುದಾಗಿತ್ತು. ಎಷ್ಟೇ ಸಮೂಹ ಮಾಧ್ಯಮಗಳಿದ್ರು, ಮಲ್ಟಿಮೀಡಿಯಾ ಅನೇಕ ಮಾಧ್ಯಮಗಳಿದ್ರು, ಸ್ಥಳೀಯವಾಗಿ ಇರುವಂತ ಒಂದು ಮಾಧ್ಯಮ ಯಾವತ್ತೂ ಈ ಡಾಮಿನೇಟ್ಸ್. ಎಲ್ಲಾನು ನಾವು ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಬರೀ ಬೆಂಗಳೂರೇ ಇದ್ದಾಗ ಎಷ್ಟು ಜಿಲ್ಲೆಗಳನ್ನ ಕವರ್ ಮಾಡ್ತಾ ಇದ್ವಿ. ಎಲ್ಲ ಜಿಲ್ಲೆಗೂ ನಾವು ನ್ಯಾಯ ಒದಗಿಸೋಕ್ಕಾಗ್ತಿರ್ಲಿಲ್ಲ. ಯಾವಾಗ ಈ ಲೋಕಲ್ ರೇಡಿಯೋ ಸ್ಟೇಷನ್ಸ್, ಜಿಲ್ಲಾ ಮಟ್ಟದ ರೇಡಿಯೋ ನಿಲಯಗಳು ಬರೋಕ್ಕೆ ಶುರು ಆಯಿತು, ಜಿಲ್ಲೆಯ ಸಮಸ್ಯೆಗಳಿಗೆ ಜಾಸ್ತಿ ಪ್ರಾತಿನಿಧ್ಯ ದೊರೀತಾ ಇತ್ತು. ಹಾಗಾಗಿ ಜನ ಕೇಳ್ತಾರೆ. ಅದನ್ನು ಇಂಟಿಗ್ರೇಟೆಡ್ ಅಂತ ಹೇಳ್ತೀವಿ. ಪ್ರೋಗ್ರಾಮನ್ನು ಪ್ಲಾನ್ ಮಾಡಿ ನಮ್ಮ ಝೋನಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ, ಯಾರ್ಯಾರು ಆ ಕ್ಷೇತ್ರದಲ್ಲಿ ಇದ್ದಾರೆ, ಅವ್ರನ್ನೆಲ್ಲ ಬೇರೆ ಬೇರೆ ಕಡೆಯಿಂದ ತಗೊಂಡು ಒಂದು ಸರಣಿ ಮಾಡಿ ಪ್ರಸಾರ ಮಾಡೋದು. ಎಲ್ಲ ಜಿಲ್ಲೆಗಳಿಗೂ ಇದರಲ್ಲಿ ಒಂದು ರೆಪ್ರೆಸೆಂಟೇಷನ್ ಇರುತ್ತೆ. ಇನ್ನೊಂದು ಆರ್ಕಿಪೆಲಾಗೋ ಅಪ್ರೋಚ್ ಅಂತ ಇದೆ. ಕಮ್ಯುನಿಟಿ ರೇಡಿಯೋ ಸೆಂಟರ್ಸ್ ಇದೆಯಲ್ಲ, ಅದೆಲ್ಲ ದೇ ಫಾಲೋ ದಿಸ್ ಆರ್ಕಿಪೆಲಾಗೋ ಅಪ್ರೋಚ್. ಆರ್ಕಿಪೆಲಾಗೋ ಅಂದ್ರೆ ಏನು?
ಗ್ರೂಪ್ ಆಫ್ ಐಲ್ಯಾಂಡ್ಸ್, ಹಾ ಒಂದು ದ್ವೀಪಗಳ ಒಂದು ಸಮೂಹ. ಹಾ ಇದರಲ್ಲಿ ಏನು ಅಂದರೆ ನೀವು ಟ್ಯಾಲೆಂಟ್ಸು ನಿಮ್ಮ ನಿಲಯಕ್ಕೆ ಬರೋದನ್ನ ನೀವು ಅಪೇಕ್ಷೆ ಪಡೋ ಅವಶ್ಯಕತೆನೇ ಇಲ್ಲ. ನೀವೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹುಡ್ಕೊಂಡು ಹೋಗ್ತೀರಾ. ಟ್ಯಾಲೆಂಟ್ ಹುಡ್ಕೊಂಡು ಹೋಗಿ ಅದನ್ನು ಗುರುತಿಸಿ ಅಲ್ಲೇ ರೆಕಾರ್ಡ್ ಮಾಡ್ಕೊಂಡ್ಬಂದು ಹಾಕ್ತೀರಾ. ಹೌದು. ಅದರಿಂದ ಅಡ್ವಾಂಟೇಜ್ ಏನು, ನೀವು ನಿಮ್ಮ ಲಿಸ್ನರ್ ಬೇಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀರಾ. ಈಗ ಒಂದು ಹಳ್ಳಿಯಿಂದ ಒಂದು 10 ಜನನ ನೀವು ರೆಕಾರ್ಡ್ ಮಾಡ್ಕೊಂಡ್ಬಂದು ಹಾಕಿದ್ರೆ ಇಡೀ ಹಳ್ಳಿ ಕೇಳುತ್ತೆ. ಹೌದು ಹೌದು. ದೇರ್ ಬೈ ನಿಮ್ಮ ಲಿಸ್ನರ್ಸ್ ಸಂಖ್ಯೆ ಜಾಸ್ತಿ ಜಾಸ್ತಿ ಆಗ್ತಾ ಆಗುತ್ತೆ. ಅಲ್ಲ, ಈಗ ಆ ಪ್ರಯೋಗ ನಮ್ಮಲ್ಲಿ ಕೂಡ ತುಂಬಾ ವಿಸ್ತಾರವಾಗಿ ಆಗಿದೆಯಲ್ಲ, ಓಬಿ ಅಂತ ಹೇಳಿ ನಾವು ಮಾಡ್ತೀವಲ್ಲ. ಈಗ ಹಳ್ಳಿಗಳಲ್ಲಿ ಕೂಡ ರೇಡಿಯೋ ಸೆಟ್ ಇಟ್ಟು ಕಾರ್ಯಕ್ರಮಗಳ ರೆಕಾರ್ಡ್ ಮಾಡಿ ಮತ್ತೆ ಇನ್ನೊಂದ್ಸಲ ಅದೇ ಹಳ್ಳಿಗೆ ಹೋಗಿ ಆ ಕಾರ್ಯಕ್ರಮನ ಅವರಿಗೆ ಕೇಳಿಸಿ ಪ್ರತಿಕ್ರಿಯೆಗಳನ್ನೆಲ್ಲ ಅನೇಕ ಪ್ರಯೋಗಗಳು ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳು ಮಾಡಿದ್ದಾವೆ. ನಾವು ಜನಗಳನ್ನ ಹೇಗೆ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ನಾವು ಆಲೋಚನೆ ಮಾಡ್ತಾನೆ ಇರಬೇಕಾಗುತ್ತೆ. ಈಗ ಸರ್, ಕೇಳುಗರ ಒಂದು ನಿರೀಕ್ಷೆಗಳು ಏನಿರ್ತವೆ ನಿಮ್ಮ ಪ್ರಕಾರ? ಈಗ ಜನಕ್ಕೆ ಏನು ಬೇಕು, ಮಾಹಿತಿ ಬೇಕು, ಮನೋರಂಜನೆ ಬೇಕು, ಸ್ವಲ್ಪ ಶಿಕ್ಷಣನೂ ಬೇಕು ಮಧ್ಯ. ಈ ಮೂರನ್ನು ಒಂದು ಕ್ಯಾಪ್ಸಲ್ ಮಾಡ್ಕೋಬೋದು ನಾವು. ನಮ್ಮಲ್ಲಿ ಬಹಳ ಒಂದು ಒಳ್ಳೆಯ ಸಂಪನ್ಮೂಲ ಇದೆ, ಸಿನಿಮಾ ಹಾಡು. ಹೌದು. ಯಾವುದೇ ಏಜ್ ಆಗಲಿ ಸಿನಿಮಾ ಹಾಡು ಭಾಳ ಆಪ್ಯಾಯಮಾನ, ಎಲ್ರಿಗೂ ಇಷ್ಟ ಆಗುತ್ತೆ. ಅದು ಒಂದು ದೊಡ್ಡ ಭಂಡಾರ ನಮಗೆ. ಅದು ಇಟ್ಸ್ ಎ ಬಿಗ್ ದೊಡ್ಡ ಅಸ್ತ್ರ. ಇಟ್ಸ್ ಎ ಬಿಗ್ ರಿಸೋರ್ಸ್. ಅದನ್ನು ಇಟ್ಕೊಂಡು, ಮುಖ್ಯವಾಗಿ ಸಿನಿಮಾ ಹಾಡು ಇಟ್ಕೊಂಡು ಅದ್ರ ಒಳಗಡೆ ಮಾಹಿತಿ, ಶಿಕ್ಷಣ ಎಲ್ಲ ಕೊಟ್ಕೊಂಡು ಒಂದು ಕ್ಯಾಪ್ಸೂಲ್ ಥರ ಮಾಡಿ ಹಾಕ್ಬೋದು. ಇನ್ಫೋಟೈನ್ಮೆಂಟ್. ಈಗ FM ರೇಡಿಯೋಗಳು ಯಾಕೆ ಅಷ್ಟು ಪಾಪ್ಯುಲರ್ ಆಗಿದೆ, ಅದರಲ್ಲಿ ಎಲ್ಲ ಇದೆ. ಅದಕ್ಕೆ ಹ್ಯಾಮಕ್ ಟೆಕ್ನಿಕ್ ಅಂತ ಕರಿತೀವಿ ನಾವು. ಹ್ಯಾಮಕ್ ಅಂದರೆ ಉಯ್ಯಾಲೆ, ಹ್ಯಾಮಕ್ ಟೆಕ್ನಿಕ್. ಸೊ ನಿಮ್ಮದು ಬಲ್ಕ್ ಏನು, ಸಿನಿಮಾ ಹಾಡು ಬಹಳ ಮುಖ್ಯವಾದ ನಮ್ಮ ಅಸ್ತ್ರ. ನೀವು ಹೇಳ್ದಂಗೆ ಅಸ್ತ್ರ ಏನು, ಸಿನಿಮಾ ಹಾಡು. ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ನಾ ಇಲ್ಲಿ ಸುಮಾರು ವರ್ಷ ಬೆಳಗ್ಗೆ ನಂದನವನ ಬರುತ್ತಲ್ಲ, ವಾರಕ್ಕೆ 2 ದಿವಸ ಇದು ಲಿಸ್ನರ್ಸ್ ಚಾಯ್ಸ್ ಇತ್ತು. ವಾರಕ್ಕೆ 2 ದಿವಸ ಇತ್ತಷ್ಟೇ. ನಾನು ಇಂದುಬಾಯಿ ಅಂತ ಬಂದರು, ಸ್ಟೇಷನ್ ಡೈರೆಕ್ಟರ್ ಬಂದಾಗ ಹೇಳಿದೆ, ಇಂದುಬಾಯಿ ಇಷ್ಟು ಲೆಟರ್ಸ್ ಬರುತ್ತಲ್ಲ, ಯಾಕೆ ವಾರಕ್ಕೆ 2 ದಿವಸ ರೆಸ್ಟ್ರಿಕ್ಟ್ ಮಾಡಿದ್ದೀರಾ, ಡೈಲಿ ಮಾಡಿಬಿಡಿ ಅಷ್ಟೇ. ಆ್ಯಂಡ್ ಆಂಕರಿಂಗ್ ಶುರು ಮಾಡಿಸಿ, ಲೆಟ್ ದಮ್ ಆಂಕರ್ ದಿ ಪ್ರೋಗ್ರಾಮ್, ಅನೌನ್ಸ್ಮೆಂಟ್ ಬೇಡ, ಆಂಕರ್ ಮಾಡಲಿ, ಜನಪ್ರಿಯ ಆಗೋಯ್ತಲ್ಲ. ಕರೆಕ್ಟ್. ಹಾಗೆ ವಿ ಹ್ಯಾವ್ ಟು ಚೇಂಜ್. ಸರ್, ಈಗ ತಾವು ಹೇಳ್ದಂಗೆ ಈ ಪತ್ರಗಳು ಎಷ್ಟು ಬರೀತಾರೆ ಅಂತಂದ್ರೆ, ಅಷ್ಟು ತಾವು ಹೇಳ್ದಂಗೆ ಕಾರ್ಯಕ್ರಮ ದಿನಾಲೂ ಪತ್ರ ಬರೀತಾ ಇರ್ಬೇಕಾರೆ ಅವರು ಸತತವಾಗಿ ಬರೀತಾರೆ. ಮತ್ತೆ ಬೇರೆ ಬೇರೆ ಹೊಸ ಕೇಳುಗರು ಅದರಲ್ಲಿ ಸೇರ್ಪಡೆ ಆಗ್ತಾರೆ. ತಮಿಳುನಾಡಿನ ಕೊಡೈಕೆನಾಲ್ ಸ್ಟೇಷನ್ ಬಗ್ಗೆ ತಮಗೆ ಅದ್ಭುತ ಅದು. ಅಲ್ಲಿ ನಾವು ಒಂದ್ಸಲ ಯಾವುದೋ ಒಂದು ತರಬೇತಿಗಂತ ಹೋದಾಗ ಇಲ್ಲಿ ನಿಮಗೆ ಒಂದು ಆಶ್ಚರ್ಯ ತೋರಿಸ್ತೀವಿ ಬನ್ನಿ ಅಂತ ಕರ್ಕೊಂಡು ಹೋದ್ರು. ನಮ್ಮನ್ನೆಲ್ಲ ಬಾಗಿಲು ತರದ್ರು, ಆ ರೂಮಿನ ಬಾಗಿಲು, ಇಡೀ ರೂಮು ಕೊಠಡಿ ಬರೀ ಪತ್ರಗಳಿದ್ದಾವೆ. ಆ ಹಳೆ ಎಲ್ಲ ಪತ್ರಗಳನ್ನು ಅವರು ಕಾಯ್ದಿಟ್ಕೊಂಡಿದ್ದಾರೆ. ಬಹುಶಃ ಅದು ನನಗನ್ಸಿದ ಮಟ್ಟಿಗೆ ಯಾವುದೋ ಒಂದು ಗಿನ್ನಿಸ್ ದಾಖಲೆನೇ ಅಂತ ಅನ್ಬೇಕು. 5 ಜನ ಸ್ಟಾಫ್ ಅಷ್ಟೇ ನೋಡಿ. ನಾವು ಹೋದಾಗ ಅಲ್ಲಿ ಕೆಳಗಡೆ ಕೂತ್ಕೊಂಡು ಪತ್ರಗಳನ್ನು ಹಂಚಿ ಬಿಸ್ನೆಸ್ ಮಾಡ್ತಾ ಇದ್ರು. ರೆವಿನ್ಯೂ ದೃಷ್ಟಿಯಿಂದನೂ ಕೂಡ ತುಂಬಾ ಜಾಸ್ತಿನೇ ಗಳಿಕೆ ಇದೆ ಅದು. ಒಟ್ಟಾರೆ ಆ ಭಾಗದಲ್ಲಿ ರೇಡಿಯೋ ಕಲ್ಚರ್ ಅಂತ ಹೇಗೆ ಬೆಳೆಸಿದ್ರು, ಬಿಕಾಸ್ ಇಂಟರಾಕ್ಟಿವ್. ಕೇಳುಗರಿಗೆ ಏನು ಬೇಕೋ ಅದನ್ನು ಕೊಟ್ಟರು. ಹೇಳಿದ್ರಿ ಈಗ ತಾವು ಪತ್ರ ಅಂತಂದಾಗ ಅದು ನೆನಪಾಯಿತು. ಈಗ ಸರ್, ಈಗ ಪ್ರತಿದಿನ ಕಾರ್ಯಕ್ರಮ ಕೇಳೋರು ಒಂದು ಸಾಮಾನ್ಯವಾಗಿ FM ಕಾರ್ಯಕ್ರಮಗಳನ್ನೇ ತುಂಬ ಇಷ್ಟಪಡ್ತಾರೆ ಅಂತ ನೋಡೋಣ. ಕೆಲವೊಬ್ಬರಿಗೆ ಪ್ರೈಮರಿ ಚಾನಲ್, ಈಗ ಚಂದ್ರಮೌಳಿಯವರ ಸಂದರ್ಶನ ನಡೀತಿರ್ಬೇಕಾದ್ರೆ ಚಂದ್ರಮೌಳಿಯವರ ಮಾತುಗಳಷ್ಟೇ ನನಗೆ ಬೇಕು, ನಡುವೆ ಹಾಡಬೇಡ, ಬಿಕಾಸ್ ನನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಒಂದು ಭಾವನೆ ಇರುತ್ತೆ. ಅದಕ್ಕೆ ಪ್ರೈಮರಿ ಚಾನಲ್ಸ್ ತುಂಬ ಜನ ಕೇಳ್ತಾರೆ. ಇನ್ಫೋಟೈನ್ಮೆಂಟ್, ಇನ್ಫಾರ್ಮೇಷನ್, ಎಂಟರ್ಟೈನ್ಮೆಂಟ್ ಬೇಕಂದಾಗ ಅವರು FMಗೆ ಶಿಫ್ಟ್ ಆಗ್ತಾರೆ. ಹೇಗೆ ಈ ಒಂದು ಪ್ರತ್ಯೇಕತೆ ಅಂತ ಅನ್ನೋದು ಅವಶ್ಯಕತೆ ಇದೆ ನಮಗಂತ? ಪ್ರೈಮರಿ ಚಾನಲ್ ಕೂಡ ಬೇಕು. ಹಾಗಾಗಿ ಚಾನಲ್ಗಳಿದ್ದಾವೆ. ನೀನು ನೋಡಪ್ಪ, ನೀನು ಆ ಥರ ಕಾರ್ಯಕ್ರಮ ಕೇಳಬೇಕಂದಾಗ ನೀನು ಕನ್ನಡ ಕಾಮನಬಿಲ್ಲು FM ಚಾನಲ್ಗೆ ನೀನು ಶಿಫ್ಟ್ ಆಗ್ಬಿಡು. ಸೀರಿಯಸ್ ಆಗಿ ರೇಡಿಯೋ ಕೇಳ್ತೀವಿ ಅಂತಂದರೆ ಪ್ರೈಮರಿ ಚಾನಲ್ ಕೇಳು ಅಂತ ಅನ್ನೋದೊಂದು ಹೇಳ್ತೀವಿ ನಾವು. ಇದ್ರ ಬಗ್ಗೆ ಏನು ಅನಿಸ್ತದೆ? ಅಸ್ಮಿತೆ ಅಂತೀವಿ, ಅಸ್ತಿತ್ವ ಅಂತೀವಿ. ಹಾಗೆ ಒಂದು ಅಸ್ತಿತ್ವ ಉಳಿಸ್ಕೋಬೇಕಾದ್ರೆ ನಾವು ಸ್ವಲ್ಪ ಬದಲಾಗಲೇಬೇಕು. ನಾನು ಬದುಕಬೇಕಾದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಡೆಲ್ಲಿನಲ್ಲಿ ಎಷ್ಟೋ ದೊಡ್ಡ ಮೀಟಿಂಗ್ನಲ್ಲಿ ಹೇಳಿದ್ದೀನಿ ನಾನು. ಏನು ಅಂದರೆ, ಇನ್ಫ್ಯಾಕ್ಟ್ ಈಗ ಒಂದು 4-5 ವರ್ಷದ ಕೆಳಗಡೆ ಪ್ರಸಾರ ಭಾರತಿ ಚೇರ್ಮನ್ ಜೊತೆ ಒಂದು ಮೀಟಿಂಗಲ್ಲಿ ನನ್ನ ಸ್ಟೂಡೆಂಟ್ಸನ್ನು ಕರ್ಕೊಂಡು ಹೋಗಿದ್ದೆ. ಆವಾಗ ನಾನು ಮೈ ಮೇನ್ ಎಜೆಂಡಾ ವಾಸ್ ಪ್ರೈಮರಿ ಚಾನೆಲ್ ಸ್ವಲ್ಪ ಸೋಲ್ತಾ ಇದೆ ಸರ್, ಅದನ್ನು ಹೇಗಾದರೂ ಮಾಡಿ ಬಲಪಡಿಸ್ಬೇಕು. ಏನು ಮಾಡ್ಬೋದು ನೀವು? 10 ಗಂಟೆಗೆ ಟ್ರಾನ್ಸ್ಮಿಟರ್ನ ಕ್ಲೋಸ್ ಮಾಡಿಬಿಡ್ತೀರಾ. ಯಾಕೆ ಕ್ಲೋಸ್ ಮಾಡ್ತೀರಾ? ಅಷ್ಟು ಪವರ್ಫುಲ್ ಟ್ರಾನ್ಸ್ಮಿಟರು. FM ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ಪಕ್ಕದಲ್ಲೇ ಇದೆ. ಈಗ FM ಎಲ್ಲ ಕಡೆ ಹೋಗೋದಿಲ್ಲ, ಸಿಟಿ ಬೇಸ್ಡ್ ಅದು, ಬೈ ಆ್ಯಂಡ್ ಆರ್ ಸಿಟಿ ಬೇಸ್ಡ್ ಆ್ಯಂಡ್ ಸರೌಂಡಿಂಗ್ ವಿಲೇಜಸ್. ಬಟ್ ಇಫ್ ಯು ಪುಟ್ ಇಟ್ ಆನ್ ಇದು ಪ್ರೈಮರಿ ಚಾನೆಲ್ ಮೇಲೆ ಹಾಕಿದ್ರೆ ನೀವು ಇಡೀ ರಾಜ್ಯಕ್ಕೆ ಕೇಳುತ್ತಲ್ಲ. ಜನ ಕಮ್ ಬ್ಯಾಕ್ ಟು ಯುವರ್. ಯಾರ್ಯಾರು ಕೇಳ್ತಾ ಇಲ್ಲ ಇವತ್ತು ಪ್ರೈಮರಿ ಚಾನೆಲ್ಲು,
ಅವರೆಲ್ಲ ವಾಪಸ್ ಬರ್ತಾರೆ. ಯಾಕೆ ಮಾಡಬಾರ್ದು? ಹೌದು ಹೌದು ಹೌದು. ಈ ಪ್ರಯೋಗಶೀಲತೆ ಇರಬೇಕು. ಇಲ್ಲಿ ಕನ್ನಡ ಕಾಮನ್ ಬಿಲ್ಲು ರಾತ್ರಿ 11 ಗಂಟೆ ನಂತರ 24 ತಾಸು ಕಂಟಿನ್ಯೂ ನೆಕ್ಸ್ಟ್ ಹೋಗ್ಬಿಡುತ್ತೆ, ಹಂಗೆ ಕಂಟಿನ್ಯೂ ಪ್ರಸಾರ ಆಗುತ್ತೆ. ಹೋಗ್ತಾ ಇದೆಯಾ? ಅದು ಚಾನಲ್ ಕಂಟಿನ್ಯೂ ಇರುತ್ತೆ. ಆಗ್ಲೇಬೇಕು. ಹೌದು, ರಾತ್ರಿ ಕೂಡ ಈಗ ಸರ್, ರಾತ್ರಿ ರೇಡಿಯೋ ಕಡಿಮೆ ಕೇಳ್ತಾರೆ, ಬೆಳಿಗ್ಗೆ ತುಂಬಾ ಜಾಸ್ತಿ ಲಿಸನಿಂಗ್ ಇರುತ್ತೆ ಅಂತ ಹೇಳಿ ತಾವು ಹೇಳ್ತಿರಲ್ಲ, ಇದ್ರ ಬಗ್ಗೆ ಸರ್? ಈಗ ಪಕ್ಕದ ಮನೆಯವ್ನ ನಾವು ನೋಡ್ಬೇಕಪ್ಪ, ಪಕ್ಕದ ಮನೆಯವ್ನು ನೋಡಿ ಅವನ ಜೊತೆ ನಾವು ಸ್ವಲ್ಪ ಸ್ಪರ್ಧಿಸ್ಬೇಕು. ಇಲ್ಲಿ ಹೋದ್ರೆ ನಾನು ಬದುಕೋದಿಲ್ಲ. ಅವನು ಉದ್ಧಾರ ಆಗ್ತಾ ಹೋಗ್ತಾ ಇದ್ರೆ ನಾನು ಹಿಂಗೆ ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಇಲ್ಲಿ ಪಕ್ಕದ ಮನೆಯವರು ಅಂತಂದ್ರೆ ಈ ಖಾಸಗಿ ಚಾನೆಲ್ಗಳ ಅನೇಕ ಪ್ರಯೋಗಗಳು. ಈಗ ಮಾರ್ನಿಂಗ್ ಇನ್ಫಾರ್ಮೇಶನ್ ಸರ್ವಿಸ್ ಅಂತ ಹೇಳಿ ಒಂದು ಸಪರೇಟ್, ಮುಂಜಾನೆ ತುಂಬಾ ಜನ ರೇಡಿಯೋ ಕೇಳ್ತಾರೆ ಅಂತ ತಾವೆಲ್ಲ ಸಂಶೋಧನೆಗಳ ಮೂಲಕವಾಗಿ ಹೇಳ್ತೀರ ತಾವು. ಮಾಡ್ಬೇಕು, ಬೆಳಿಗ್ಗೆ ಜಾಸ್ತಿ ಇರುತ್ತೆ, ಆಮೇಲೆ ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಆಗುತ್ತೆ, ಆಮೇಲೆ ಮನೆಯಲ್ಲಿ ಕೇಳೋರು ಇಂತಿಷ್ಟು ಜನ ಆದರೆ ಟ್ರಾಫಿಕ್ನಲ್ಲಿ ಕೇಳೋರು, ಕಾರ್ನಲ್ಲಿ ಕೇಳೋರು ಇಂತಿಷ್ಟು ಆಗ್ತಾರೆ. ಈ ಒಂದು ವರ್ಗೀಕರಣ ಇದು ಹೇಗೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳು ಈ ವರ್ಗೀಕರಣದ ಜನರಿಗೆ ತಲುಪಬೇಕು? ನೀವು ಮಾಡ್ತಾ ಇರೋದ್ರಲ್ಲಿ ಇನ್ನೂ ಏನಾದರೂ ಬದಲಾವಣೆ ತರಬಹುದು, ಇನ್ನೂ ಏನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ತರಬಹುದು ಅಂದರೆ ಯಾಕೆ ಆಗಬಾರ್ದು? ಹೌದು, ಹೀಗೆ ಈಗ ನಾನು ಶುರು ಮಾಡಿದೆ ಅಂತೇಳಿ ಹಾಗೇ ಇರಬಾರ್ದು. ಅದು ಕಾಲ ಒಂದೇ ಥರ ಇಲ್ವಲ್ಲಪ್ಪ. ಹೌದು, ಈಗ ಬೆಂಗಳೂರಿನಲ್ಲಿ 1.2 crore ವೆಹಿಕಲ್ಸ್ ಇದೆ, ಲಕ್ಷಾಂತರ ಕಾರುಗಳಿದೆ. ಕಾರಲ್ಲಿ ರೇಡಿಯೋ ಕೇಳ್ತಾನೆ ಅವನು. ನೀವು ಉಪಯುಕ್ತವಾದ ಮಾಹಿತಿ ಕೊಟ್ಟು ಒಳ್ಳೆ ಕಾರ್ಯಕ್ರಮ ನಮ್ಮ FM ರೇನ್ಬೋದಲ್ಲಿ ಸೇಫ್ ಡ್ರೈವ್ ಪ್ರೋಗ್ರಾಮ್ ಬರುತ್ತೆ, ತುಂಬಾ ಅನೇಕ ಆ ರೀತಿಯಾದಂತಹ ಕಾರ್ಯಕ್ರಮಗಳು ಆ ಒಂದು ಜನಗಳಿಗೆ ಬೇಕಾಗ್ತದೆ. ಮತ್ತೆ ನಾನು ಕಾರ್ ಸ್ಟಾರ್ಟ್ ಮಾಡಿದ್ರೆ ರೇಡಿಯೋ ರೇಡಿಯೋ ಅದು ಆಕಾಶವಾಣಿ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿದ್ರೆ ಸಹಜವಾಗಿ ಆಕಾಶವಾಣಿ ಕೇಳ್ತಾರೆ. ಏನಾಗಿದೆ, ಪ್ರತಿಯೊಬ್ಬರು ಕೂಡ ಆಕಾಶವಾಣಿಯ ಕಾರ್ಯಕ್ರಮಗಳ ಬಗ್ಗೆ ಒಂದು ಒಳ್ಳೆ ಗೌರವ ಇಟ್ಕೊಂಡಿದ್ದಾರೆ. ಖಾಸಗಿ ಕಾರ್ಯಕ್ರಮಗಳು, ಅಬ್ಬರದ ಕಾರ್ಯಕ್ರಮಗಳನ್ನು ಆಕಾಶವಾಣಿ ತಾಯಿ ಬೇರು, ಬೇರೆಯವರೆಲ್ಲ ಮಾಡ್ತಾ ಇರೋದು ನಾವು ಮಾಡಿಬಿಟ್ಟಿರೋದನ್ನ. ಹೌದು, ಆಕಾಶವಾಣಿ ದೂರದರ್ಶನ ಎರಡು ತಾಯಿ ಬೇರುಗಳಿದ್ದಂಗೆ. ಅದನ್ನ ನೋಡೇ ಬೇರೆಯವರೆಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರಿಗಿನ್ನೂ ಹೆಚ್ಚಿನ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಎಕ್ಸ್ಟ್ರೀಮ್ಗೆ ಹೋಗ್ತಾರೆ ಅವರು. ಅದು ನಾವು ಮಾಡಬಾರ್ದು, ಅವ್ರು ಮಾಡ್ತಾರೆ ಅಂತ ಮಾಡಬಾರ್ದು. ನಮಗೆ ಬದ್ಧತೆ ಇದೆ. ನಮ್ಮಲ್ಲಿ ಇವತ್ತಿಗೂ ಆ ಭಾಷಾ ಒಂದು ಇದೆಯಲ್ಲ, ಶಿಸ್ತು, ಇದು ಉಳಿಸ್ಕೊಂಡಿದ್ದೀವಿ ನಾವು. ಸೊ ಅವ್ರ ಜೊತೆಗೂ ಕೂಡ ನಾವು ಕಾಂಪೀಟ್ ಮಾಡಬೇಕು ಅಂತ ಅನ್ನೋ ಉದ್ದೇಶಕ್ಕಿಂತ ಸಾರ್ವಜನಿಕರ ಒಂದು ಜವಾಬ್ದಾರಿಗಳ ಜೊತೆಗೆ ನಾವು ಪ್ರತಿಸ್ಪಂದನೆ ಮಾಡಬೇಕು. ಈಗ ಲೋಕಲ್ ರೇಡಿಯೋ ಸ್ಟೇಷನ್ನು ಮತ್ತು FM ಮತ್ತು ಪ್ರೈಮರಿ ಚಾನಲ್ಲು ಮತ್ತು ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಅಲ್ಲಿ ರೇಡಿಯೋ ಸಿಸ್ಟಮ್ಗಳು ಎಲ್ಲ ಬೇರೆ. ರೇಡಿಯೋ ಈಗ ತುಂಬ ಕಡಿಮೆ ಆಗಿದೆ, ರೇಡಿಯೋ ಸೆಟ್ಗಳು ಕಮ್ಮಿ ಆಗಿದೆ. ತಾವು ರಿಸರ್ಚ್ ಮಾಡೋ ಟೈಮ್ನಲ್ಲಿ ರೇಡಿಯೋ ಸೆಟ್ಗಳು ಕಡಿಮೆ ಆಗಿತ್ತು. ಈಗ ಆಧುನಿಕ ತಂತ್ರಜ್ಞಾನಗಳು, ಸೋಷಿಯಲ್ ಮೀಡಿಯಾ, ಮೊಬೈಲ್ಗಳು ಬಂತು ಸರ್. ನ್ಯೂಸ್ ಆನ್ ಏರ್ ಅಂತ ಹೇಳಿ ನ್ಯೂಸ್ ಆನ್ ಏರ್ ಆ್ಯಪ್ ಎಲ್ಲ ಒಳ್ಳೆ ಆ್ಯಪ್. ಅದು OTT ನಲ್ಲಿದೆ. ಎಲ್ಲಿದ್ರು, ಯಾವ ದೇಶದಲ್ಲಿ ಇದ್ರು, ಅಮೆರಿಕಲ್ಲಿ ನಾನು ಕೇಳ್ತಾ ಇದ್ದೆ, ಕ್ಲಾಸಿಕಲ್ ಮ್ಯೂಸಿಕ್ ಕೇಳ್ತಾ ಇದ್ದೆ ಇಲ್ಲಿ ಅಲ್ವಾ. OTT ಪ್ಲಾಟ್ಫಾರ್ಮ್ ನಲ್ಲಿ ಅವರು ಬೇರೆ ಪ್ರೋಗ್ರಾಮ್ ಕೇಳುವಾಗ ನಮ್ದು ಕೂಡ OTT ಇರಲಿ ಅಂತ ಹೇಳಿ ವೇವ್ OTT ಬಂದಿದೆ. ಈಗ ನಿಮ್ದು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದೀರಾ. ಇದೊಂದು ಹೇಳಬೇಕು, 1992 ನಲ್ಲಿ ಸ್ಕೈ ರೇಡಿಯೋ ಅಂತ ಒಂದು ಪ್ರಯೋಗ ಮಾಡಿದ್ರು ಆಕಾಶವಾಣಿನಲ್ಲಿ. ಇಲ್ಲಿ ಕಾರ್ಯಕ್ರಮ ಆಲ್ ಇಂಡಿಯಾ ಹೋಗ್ತಾ ಇತ್ತು. ಅಂದ್ರೆ ಗುವಾಹಟಿನಲ್ಲಿರೋನು ಬೆಂಗಳೂರು ಆಕಾಶವಾಣಿ ಕೇಳುವಂತ ಒಂದು ಸ್ಯಾಟಲೈಟ್ ಯೂಸ್ ಮಾಡ್ಕೊಂಡು ಸ್ಕೈ ರೇಡಿಯೋ ಮಾಡಿದ್ರು. ಅದಷ್ಟು ಕ್ಲಿಕ್ ಆಗ್ಲಿಲ್ಲ. ಅದು ಅಷ್ಟೇ ಬೇರೆ ಬೇರೆ ತಂತ್ರಜ್ಞಾನಗಳು ಬಂದ್ಬಿಡ್ತು. ತಾವು ನಿವೃತ್ತಿ ಆದ ನಂತರವೂ ಕೂಡ ಒಬ್ಬ ಮಾಧ್ಯಮ ತಜ್ಞರಾಗಿ ಬೇರೆ ಬೇರೆ ಕಡೆನೂ ಕೂಡ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀರಿ. ಏನೇನು ಶುರು ಮಾಡಿದ್ರಿ ಇಲ್ಲಿ? ನಾನು ಬೇಸಿಕಲಿ ಟೀಚಿಂಗ್ ಕಡೆ ಹೊರಟೋದೆ. ಸಿಂಬಯಾಸಿಸ್ನವ್ರು ಕರೆದ್ರು, 3 ತಿಂಗಳು ಮಾಡಿದೆ. ತುಂಬ ದೂರ ಆಗೋಯ್ತದು, ಎಲೆಕ್ಟ್ರಾನಿಕ್ ಸಿಟಿ ಅಂತ. ಅದು ಬಿಟ್ಟ ಮೇಲೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಗ್ರಾಜ್ಯುಯೇಟ್ ಸ್ಟಡೀಸ್ ಅಂತಿದೆ, ಅಲ್ಲಿಗೆ ನಾನು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿದ್ದೆ ದೂರದರ್ಶನದಲ್ಲಿ ಇದ್ದಾಗ. ನೀವು ಫುಲ್ ಟೈಮ್ ಬರಲೇಬೇಕು, ನಮ್ಮ ಡಿಪಾರ್ಟ್ಮೆಂಟನ್ನು ನೀವು ಬೆಳೆಸ್ಬೇಕಿಲ್ಲಿ ಅಂತ ಹೇಳಿ ತುಂಬ ಪ್ರೆಷರ್ ಹಾಕಿದ್ರು. ಒಪ್ಕೊಂಡೆ. 9 ವರ್ಷ ನಾನು ಅಲ್ಲಿ ಫುಲ್ ಟೈಮ್ ಪ್ರೊಫೆಸರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್ನು ನಡೆಸ್ತೆ ಅಲ್ಲಿ. ಟೀಚಿಂಗಲ್ಲಿ ನನಗೆ ತುಂಬ ಇಷ್ಟ. ಇಲ್ಲಿದ್ದಾಗಲೂ ಹೋಗ್ತಾ ಇದ್ದೆ, ಎಲ್ಲ ಯೂನಿವರ್ಸಿಟಿಗೂ ನಾನು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಹೋಗ್ತಾ ಇದ್ದೆ, ಎಕ್ಸಾಮಿನರ್ ಆಗಿದ್ದೆ. ಚಂದ್ರಮೌಳಿಯವರು ಅಂದ್ರೆ ಆಡಿಯನ್ಸ್ ರಿಸರ್ಚ್ ಯೂನಿಟಿಗೆ ಸೀಮಿತ ಇಲ್ಲ, ಕಾರ್ಯಕ್ರಮಗಳಲ್ಲೂ ತೋಡಿಸ್ಕೊಂಡಿದ್ದೀರಿ. ಜನರ ಜೊತೆಗೂ ಸಂಸ್ಥೆಗಳ ಜೊತೆಗೂ ಕೂಡ ಅನೇಕ ಅಂದ್ರೆ ಒಬ್ಬ ತಜ್ಞರಾಗಿ ಗುರುತಿಸ್ಕೊಂಡಿದ್ದೀರಿ. ಮತ್ತೆ ನಿಮ್ಮ ಒಂದು ಜ್ಞಾನದ ಸದುಪಯೋಗ ಆಗಬೇಕು ಅಂತಂದಾಗ ಸಮಾಜಕ್ಕೆ ಬೇರೆ ಬೇರೆ ಸಂಸ್ಥೆಯವರು ಕರೀತಾರೆ. ನಂಗೆ ತುಂಬಾ ಇಷ್ಟ ಇತ್ತು, ಟೀಚಿಂಗು ತುಂಬಾ ಇಷ್ಟ ನನಗೆ. ಯಾವ ವರ್ಷದಲ್ಲಿ ತಾವು ನಿವೃತ್ತಿ ಆಗಿ? 2020 ನಾನು ಪೂರ್ತಿ ನಿವೃತ್ತಿ ತಗೊಂಡ್ಬಿಟ್ಟೆ. ಕೋವಿಡ್ ಬಂತಲ್ಲ. ಆಕಾಶವಾಣಿಯಿಂದ ನಿವೃತ್ತಿ ಆಗಿದ್ದು ಯಾವ ವರ್ಷ? ನಾನು ಆಕಾಶವಾಣಿಯಿಂದ ಇಲ್ಲಿಂದ ಹೋಗಿದ್ದು 2002 ಆಕಾಶವಾಣಿ ಬಿಟ್ಟೆ, ದೂರದರ್ಶನಕ್ಕೆ ಹೋದೆ. 2 ವರ್ಷ ಡೆಲ್ಲಿಲಿದ್ದೆ, ಆಮೇಲೆ ಬೆಂಗಳೂರಿಗೇನೆ ಟ್ರಾನ್ಸ್ಫರ್ ಆಗಿ ಬಂದೆ. ನಾನು 2011 ರಿಟೈರ್ ಆದೆ. ಓಕೆ. ಇಲ್ಲಿ ಇವಾಗ ಆಡಿಯನ್ಸ್ ರಿಸರ್ಚ್ ಅಂತನೋ ಒಂದು ಪದ್ಧತಿ ಹೇಗಿರ್ಬೋದು, ಅದ್ರ ಕಡೆ ಏನಾದರೂ ನಿಮ್ಮ ಸಲಹೆಗಳಾಗಲಿ ಅಥವಾ ನೀವೇನಾದ್ರೂ ಗಮನ ಕೊಟ್ರ? ಈ ಪ್ರಸ್ತುತ ನಿಮ್ಮದೇ ಆದಂತಹ ಒಂದು ಕಾರ್ಯವೈಖರಿ ಈಗ ಹೆಂಗಾಗ್ತಾ ಇದೆ? ಈಗ ನೋಡಿ, ನಾವು ಕೆಲಸ ಮಾಡ್ತಾ ಇದ್ದಾಗ
ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿರಲಿಲ್ಲ. ಈಗ SMS ಮೂಲಕ ತರಿಸ್ಕೋಬೋದು ಫೀಡ್ಬ್ಯಾಕು, ಆಮೇಲೆ ಫೋನಿನ ಮೂಲಕ ತರಿಸ್ಕೋಬೋದು, ನೀವು ಇಂಟರ್ನೆಟ್ಟಲ್ಲಿ ಹಾಕ್ಬೋದು. ಇಂಟರ್ನೆಟ್ ದಿನ ನೋಡಿ ಎಲ್ಲ ಪೇಪರ್ನಲ್ಲೂ ಒಂದು ಇಂಟರ್ನೆಟ್ ಕ್ವಶನ್ಸ್ ಇದ್ದೇ ಇದೆ. ಹೌದು, ಅಂದ್ರೆ ಈಗ ಅಳತೆಯ ಮಾನದಂಡಗಳು ಆಯಾ ಕಾಲಮಾನ ತಕ್ಕಂಗೆ ಬದಲಾವಣೆ ಭಾಳ ಆಗೋಯ್ತು. ಚೇಂಜಸ್. ಆಮೇಲೆ ಇಲ್ಲಿ ಕೂಡ ಈಗ ಬೆಂಗಳೂರು ಆಕಾಶವಾಣಿ ನಮ್ಮ ಮೂಲ ಇಲ್ಲಿ ಪ್ರಾದೇಶಿಕವಾಗಿ ಬಹಳ ಪ್ರಮುಖವಾದಂತಹ ಕೇಂದ್ರ ಆಗಿರೋದ್ರಿಂದ ಯೂನಿಟ್ ಇದೆ. ಇನ್ನು ಈಗ ಏನಂದ್ರೆ 400 ಜನರನ್ನ ಕೇಳ್ತಾರೆ ಅವರು. 400 ಜನರ ಆಧಾರದ ಮೇಲೆ ಈ ಭಾಗದಲ್ಲಿ ರೇಡಿಯೋ ಎಷ್ಟು ಪಾಪ್ಯುಲರ್ ಇದೆ, ಎಷ್ಟು ಜನ ರೇಡಿಯೋ ಕೇಳ್ತಾರೆ ಅಂತ ಅನ್ನೋದ್ರ ಮೇಲೆ ನಿರ್ಧಾರ ಮಾಡ್ತಾ ಇದ್ದಾರೆ. ಈಗ ಸರ್ ಟ್ವಿಟ್ಟರು, ಯೂಟ್ಯೂಬು ಮತ್ತು ಫೇಸ್ಬುಕ್ ಆಗಲಿ ಎಲ್ಲ ಕಡೆನೂ ಕೂಡ ಯೂಟ್ಯೂಬ್ ಲಿಂಕ್ ಇರೋದ್ರಿಂದ ಕಾರ್ಯಕ್ರಮಗಳನ್ನು ಎಲ್ಲರೂ ಕೇಳ್ತಾರೆ. ಇವತ್ತು ಕೇಳೋಕ್ಕಾಗಲಿಲ್ಲ ಅಂದರೆ ಆಮೇಲೆ ಆದರೂ ಕೂಡ ರೇಡಿಯೋ ಕೇಳ್ಬೋದು. ರೇಡಿಯೋ ಕೇಳೋದು ತಮ್ಮ ಒಲವನ್ನು ಹೆಚ್ಚಿಸಬೇಕಾಗತ್ತೆ. ಇದು ಯಾವತ್ತೂ ಕೂಡ ಒಳ್ಳೆಯ ಮಾಹಿತಿಯನ್ನು ಕೊಡುತ್ತೆ, ನಿಖರತೆ ಇರುತ್ತೆ, ಕ್ರೈಮ್ ರಿಲೇಟೆಡ್ ಯಾವುದೇ ನ್ಯೂಸ್ಗಳನ್ನು ಹೇಳಲ್ಲ ಅಂತ ಅನ್ನೋದು ಇದು ಜನರಿಗೆ ಗೊತ್ತಾಗಬೇಕು. ಜನರಿಗೆ ಗೊತ್ತಾಗಿದೆ. ಇವತ್ತಿಗೂ ನೀವು ಶುದ್ಧ ವಾರ್ತೆ ಎಲ್ಲಿಂದ ಬರುತ್ತೆ ಅಂದರೆ ರೇಡಿಯೋದಿಂದ ಬರುತ್ತೆ. ದೂರದರ್ಶನ್ ಅಂತ ಹೇಳ್ತಾರೆ, ಆಕಾಶವಾಣಿ, ದೂರದರ್ಶನ್. ಹೌದು ಸರ್. ಈಗ ಈ ಬಾರ್ಕ್ ಅಂತಿದೆ ನೋಡಿ ಸರ್, ಟಿವಿ ಚಾನಲ್ನವರು, ಅದು ಒಂದು ಮಾನದಂಡ. ಅದ್ರ ಬಗ್ಗೆ ಹೇಳಿ ಸರ್. ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಅಂದ್ರೆ ದೇ ಆರ್ ಯೂಸಿಂಗ್ ಪೀಪಲ್ ಮೀಟರ್. ಟೆಲಿವಿಷನ್ಗೆ ಫಿಕ್ಸ್ ಮಾಡ್ತಾರೆ. ಅದನ್ನ ವಾರಕ್ಕೊಂದ್ಸಾರಿ ತಗೊಂಡು ಅದನ್ನೆಲ್ಲ ಸಂಗ್ರಹಿಸಿ ರೇಟಿಂಗ್ಸ್ ರಿಲೀಸ್ ಮಾಡಬಹುದು. ಅದೇ ರೀತಿ ಇವತ್ತು ಮೊಬೈಲ್ನಲ್ಲಿ ರೇಡಿಯೋ ತುಂಬಾ ಜನ ಕೇಳ್ತಿದ್ದಾರೆ. ಬಹುಶಃ ಅದೊಂದು 40% ಮೇಲೇನು ಮೊಬೈಲ್ ಮೂಲಕವಾಗಿ ರೇಡಿಯೋ ಕೇಳ್ತಾ ಇದ್ದಾರೆ. ಈಗ ಅಲ್ಲಿ ಕೂಡ ರೇಡಿಯೋ ಹಚ್ಚಿದಾಗ ಆ ಒಂದು ದಾಖಲೆ ಅಂಶ ಅದು ಕೂಡ ಬಾರ್ಕ್ನಲ್ಲಿ ಇದ್ದಂಗೆ ಮಾಡ್ಬೋದಲ್ಲ ಸರ್? ಮಾಡ್ಕೋಬಹುದು. ಅದನ್ನ ಇದು ಮಾಡ್ಕೋಬೇಕು, ಆ ಟೆಕ್ನಾಲಜಿನ ಬರ್ಬೇಕು ಅಲ್ವಾ? ನಮ್ಮ ಆಕಾಶವಾಣಿ ಅದೇ ಈಗ ನಾವು ವಾಕ್ ಎಷ್ಟು ಮಾಡಿದೀವಿ, ನಾವು ಎಷ್ಟು ಓಡಿದ್ವಿ, ಸೈಕ್ಲಿಂಗ್ ಎಷ್ಟು ಮಾಡಿದ್ವಿ, ಎಷ್ಟು ಬಸ್ಸಲ್ಲಿ ಹೋದ್ವಿ, ಟ್ರೈನ್ ಹೋದ್ವಿ, ಎಲ್ಲ ದಾಖಲೆಗಳು ಇರ್ತವೆ. ಹಂಗೆ ರೇಡಿಯೋವನ್ನ ಯಾವ್ಯಾವ ರೇಡಿಯೋನ ಎಷ್ಟೆಷ್ಟು ಕೇಳಿದ್ರು ಅಂತ ಅನ್ನೋದು ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು. ಆಕ್ಚುಲಿ ಇವರು ಇರ್ತಾರೆ ನೋಡಿ, ಸರ್ವಿಸ್ ಪ್ರೊವೈಡರ್ ಇದೆಯಲ್ಲ, ಅವ್ರ ಜೊತೆ ಬೇಕಾದ್ರೆ ಅವರು ಒಂದು ಒಪ್ಪಂದ ಮಾಡಿಕೊಂಡು ದೇ ಕ್ಯಾನ್ ಡೂ ದಟ್. ಹೀಗೆ ಒಟ್ಟಾರೆ ಆಕಾಶವಾಣಿ ಅಂತ ಅನ್ನೋದು ಕೇಳುವ ರೀತಿ ಬದಲಾವಣೆ ಆಗಿದೆ. ಈಗಲೂ ಕೂಡ ನಿರಂತರತೆಯನ್ನು ಕಾಪಾಡ್ಕೊಂಡು ಬಂದಿದೆ ಆಕಾಶವಾಣಿ. ಯಾಕಂದರೆ ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಸರ್, ತಾವು ಇಷ್ಟು ವಿವರವಾಗಿ ಶ್ರೋತೃಗಳ ಸಂಶೋಧನೆ ವಿಷಯವಾಗಿ ಎಂತೆಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗತ್ತೆ ಮತ್ತು ಬದ್ಧತೆ ಏನಿದೆ ಕಾರ್ಯಕ್ರಮಗಳು ಮಾಡಬೇಕಾಗಿರೋದು, ಆದಾಯ ಗಳಿಸುವಲ್ಲಿ ಈ ಮಾನದಂಡಗಳು ಎಷ್ಟು ಪ್ರಮುಖ ಅಂತನ್ನುವಂಥ ವಿಷಯ, ಮತ್ತು ತಾವೊಬ್ಬ ಮಾಧ್ಯಮ ತಜ್ಞರಾಗಿ ಬೇರೆ ಬೇರೆ ಕಡೆ ಸಾರ್ವಜನಿಕರಿಗೂ ಮತ್ತು ಸಂಸ್ಥೆಗೂ ಒಂದು ಲಿಂಕ್ ರೀತಿಯಲ್ಲಿ ತಾವು ಕೆಲಸ ಮಾಡ್ತಾ ಹೋಗಿದ್ದೀರಿ. ನಂತರ ದಿನಮಾನಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ತಾವು ಟೀಚಿಂಗ್ ಫೀಲ್ಡಲ್ಲಿ ಕೂಡ ಕೆಲಸ ಮಾಡಿ ಆಕಾಶವಾಣಿಯನ್ನು ಬಿಡಲಿಲ್ಲ. ನಾವು ಇವತ್ತಿಗೂ ಕೂಡ 75 ವರ್ಷ ಆಗಿದೆ ನಿಮಗೆ. ಆದರೂ ಕೂಡ ಚಿರ ಯುವಕರಾಗಿ ಬಂದು ಆಕಾಶವಾಣಿಯ 90 ಏನು ಸಂಭ್ರಮ ಇದೆ ಅದರಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ. ಭಾಳ ಸಂತೋಷ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ನನಗೆ ಒಂಥರ ತವ್ರ ಮನೆಗೆ ಬಂದಂಗೆ ಆಯಿತು. ತುಂಬ ಸಂತೋಷ ಆಯಿತು. ತುಂಬ ಧನ್ಯವಾದಗಳು. ನಮಸ್ಕಾರ. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ ಶ್ರೋತೃ ಸಂಶೋಧನಾ ವಿಭಾಗದ ನಿವೃತ್ತ ಉಪನಿರ್ದೇಶಕರಾಗಿದ್ದ ಎಎಸ್ ಚಂದ್ರಮೌಳಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.